ಜೂನ್ನಲ್ಲೇ ಭರ್ತಿ ಹಂಚಿಗೆ ತಲುಪುವ ಜೊತೆಗೆ ಡ್ಯಾಮ್ನಿಂದ ಭಾರೀ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಇದು ಡ್ಯಾಮ್ ನಿರ್ಮಾಣ ಆದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಆಗಿರುವಂಥದ್ದು. ದೃಶ್ಯದಲ್ಲಿ ಗಮನಿಸ್ಬೋದು, KRS ಡ್ಯಾಮ್ನ 23 ಗೇಟ್ಗಳಿಂದ ಸುಮಾರು 35,000 ಕ್ಯೂಸೆಕ್ ನೀರನ್ನು ಕಾವೇರಿ ನದಿಗೆ ಬಿಡಲಾಗ್ತಾ ಇದೆ. ಕೆಲವು ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸುರಿದಂಥ ಭಾರೀ ಮಳೆಗೆ ಡ್ಯಾಮ್ ಸಂಪೂರ್ಣ ಭರ್ತಿಯತ್ತ ತಲುಪಿರುವಂಥದ್ದು. 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ KRS ಡ್ಯಾಮ್ ಸದ್ಯ 120.90 ಅಡಿ ಭರ್ತಿಯಾಗಿದೆ. ಸಂಪೂರ್ಣ ಭರ್ತಿಗೆ ಕೇವಲ 4 ಅಡಿ ಮಾತ್ರ ಬಾಕಿ ಇರುವಂಥದ್ದು. ಡ್ಯಾಮ್ ಸುರಕ್ಷತಾ ದೃಷ್ಟಿಯಿಂದ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ಎಷ್ಟು ಪ್ರಮಾಣದ ನೀರು ಡ್ಯಾಮ್ಗೆ ಹರಿದು ಬರ್ತಾ ಇದೆ ಅಷ್ಟೇ ಪ್ರಮಾಣದ ನೀರನ್ನು ಡ್ಯಾಮ್ನಿಂದ ಹೊರಗಡೆ ಬಿಡಲಾಗ್ತಾ ಇರುವಂಥದ್ದು. 23 ಗೇಟ್ಗಳಿಂದ ಸುಮಾರು 35,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ಬೋದು, ಗೇಟ್ಗಳಿಂದ ಹೊರಬರ್ತಾ ಇರುವಂಥ ನೀರು ಆಲ್ನೋರಿಯಂತೆ ಕಾಣಿಸ್ತಾ ಇದೆ. ಮತ್ತೊಂದೆಡೆ ವೇಗವಾಗಿ ಬೋರ್ಗೊರೆದು ಹೋಗ್ತಾ ಇರುವಂಥ ನೀರು ಬಂಡೆಗಳಿಗೆ ಅಪ್ಪಳಿಸ್ತಾ ಇರುವಂಥ ದೃಶ್ಯನೂ ಕೂಡ ಗಮನಿಸ್ಬೋದು. ಈ ಒಂದು ಮನಮೋಹಕ ದೃಶ್ಯ ಎಲ್ಲ ದಿನಗಳಲ್ಲೂ ನೋಡೋದಕ್ಕೆ ಸಿಗೋದಿಲ್ಲ. ಡ್ಯಾಮ್ ಸಂಪೂರ್ಣ ಭರ್ತಿ ಆದಂಥ ಸಂದರ್ಭದಲ್ಲಿ, ಭಾರಿ ಪ್ರಮಾಣ ನೀರು ಬಿಟ್ಟಂಥ ಸಂದರ್ಭದಲ್ಲಿ ಮಾತ್ರ ಈ ಒಂದು ದೃಶ್ಯ ನಮಗೆ ನೋಡೋದಕ್ಕೆ ಸಿಗ್ತದೆ. ಒಂದೆಡೆ ಈ ಪ್ರದೇಶದಲ್ಲಿ ಬೋರ್ಗರೆದು ಕಾವೇರಿ ಮಾತೆ ಹರಿತಾ ಇದ್ರೆ, ಮತ್ತೊಂದೆಡೆ ಮುಂದೆ ಹೋದಂತೆ ಪ್ರಶಾಂತವಾಗಿ ಮೈ ತುಂಬಿ ಕಾವೇರಿ ಹರಿತಾ ಇರುವಂಥ ದೃಶ್ಯಗಳು ಕೂಡ ನಮಗೆ ನೋಡೋದಕ್ಕೆ ಸಿಗ್ತವೆ. ಇನ್ನೂ ಕೂಡ ಡ್ಯಾಮ್ನಲ್ಲಿ ಏನು ಭಾರಿ ಪ್ರಮಾಣದ ನೀರು, ಡ್ಯಾಮ್ಗೆ ಭಾರಿ ಪ್ರಮಾಣದ ನೀರು ಹರಿದು ಬರುವ ಸಾಧ್ಯತೆ ಇರೋದ್ರಿಂದ ಕಾವೇರಿ ನದಿ ಪಾತ್ರದ ಜನರಲ್ಲಿ ಪ್ರವಾಹ ಭೀತಿ ಶುರುವಾಗಿರುವಂಥದ್ದು. ನದಿ ಪಾತ್ರದ ಪ್ರವಾಸಿ ತಾಣಗಳಿಗೆ ಈಗಾಗಲೇ ನಿರ್ಬಂಧನ ಕೂಡ ವಿಧಿಸಲಾಗಿದೆ. ಬಲಮುರಿ, ಎಡಮುರಿ, ಸಂಗಮ, ಗೋಸಾಯಿ ಗೇಟ್ ಸೇರಿದಂತೆ ಬಹುತೇಕ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರ ಪ್ರವೇಶವನ್ನು ನಿರ್ಬಂಧ ಮಾಡಲಾಗಿದೆ. ಮತ್ತೊಂದೆಡೆ ಪ್ರಮುಖ ದೇವಾಲಯಗಳ ಸ್ನಾನಘಟ್ಟಗಳಿಗೂ ಕೂಡ ಪ್ರವೇಶವನ್ನು ನಿರ್ಬಂಧ ಮಾಡಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಜೂನ್ನಲ್ಲೇ ಡ್ಯಾಮ್ ಮೊಟ್ಟ ಮೊದಲ ಬಾರಿಗೆ ಭರ್ತಿ ಹಂಚಿಗೆ ತಲುಪಿರುವಂಥದ್ದು ಮಂಡ್ಯ ಜಿಲ್ಲೆಯ ರೈತರ ಸಂಭ್ರಮಕ್ಕೆ ಕಾರಣ ಆಗಿದೆ. ಮತ್ತೊಂದೆಡೆ ಕಾವೇರಿ ಮೈದುಂಬಿ ಹರಿತಾ ಇರೋದ್ರಿಂದ ಮತ್ತಷ್ಟು ನೀರೇನಾದರೂ ನದಿಗೆ ಬಂದರೆ, ಅಂದರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆದರೆ ಪ್ರವಾಹ ಭೀತಿ ಎದುರಾಗ್ತದೆ. ಹಾಗಾಗಿ ಒಂದಷ್ಟು ಜನರು ಆತಂಕದಲ್ಲೂ ಕೂಡ ಇದ್ದಾರೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಜೂನ್ನಲ್ಲೇ ಭರ್ತಿ ಹಂಚಿಗೆ ತಲುಪುವ ಜೊತೆಗೆ ಡ್ಯಾಮ್ನಿಂದ ಭಾರೀ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಇದು ಡ್ಯಾಮ್ ನಿರ್ಮಾಣ ಆದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಆಗಿರುವಂಥದ್ದು. ದೃಶ್ಯದಲ್ಲಿ ಗಮನಿಸ್ಬೋದು, KRS ಡ್ಯಾಮ್ನ 23 ಗೇಟ್ಗಳಿಂದ ಸುಮಾರು 35,000 ಕ್ಯೂಸೆಕ್ ನೀರನ್ನು ಕಾವೇರಿ ನದಿಗೆ ಬಿಡಲಾಗ್ತಾ ಇದೆ. ಕೆಲವು ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸುರಿದಂಥ ಭಾರೀ ಮಳೆಗೆ ಡ್ಯಾಮ್ ಸಂಪೂರ್ಣ ಭರ್ತಿಯತ್ತ ತಲುಪಿರುವಂಥದ್ದು. 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ KRS ಡ್ಯಾಮ್ ಸದ್ಯ 120.90 ಅಡಿ ಭರ್ತಿಯಾಗಿದೆ. ಸಂಪೂರ್ಣ ಭರ್ತಿಗೆ ಕೇವಲ 4 ಅಡಿ ಮಾತ್ರ ಬಾಕಿ ಇರುವಂಥದ್ದು. ಡ್ಯಾಮ್ ಸುರಕ್ಷತಾ ದೃಷ್ಟಿಯಿಂದ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ಎಷ್ಟು ಪ್ರಮಾಣದ ನೀರು ಡ್ಯಾಮ್ಗೆ ಹರಿದು ಬರ್ತಾ ಇದೆ ಅಷ್ಟೇ ಪ್ರಮಾಣದ ನೀರನ್ನು ಡ್ಯಾಮ್ನಿಂದ ಹೊರಗಡೆ ಬಿಡಲಾಗ್ತಾ ಇರುವಂಥದ್ದು. 23 ಗೇಟ್ಗಳಿಂದ ಸುಮಾರು 35,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ಬೋದು, ಗೇಟ್ಗಳಿಂದ ಹೊರಬರ್ತಾ ಇರುವಂಥ ನೀರು ಆಲ್ನೋರಿಯಂತೆ ಕಾಣಿಸ್ತಾ ಇದೆ. ಮತ್ತೊಂದೆಡೆ ವೇಗವಾಗಿ ಬೋರ್ಗೊರೆದು ಹೋಗ್ತಾ ಇರುವಂಥ ನೀರು ಬಂಡೆಗಳಿಗೆ ಅಪ್ಪಳಿಸ್ತಾ ಇರುವಂಥ ದೃಶ್ಯನೂ ಕೂಡ ಗಮನಿಸ್ಬೋದು. ಈ ಒಂದು ಮನಮೋಹಕ ದೃಶ್ಯ ಎಲ್ಲ ದಿನಗಳಲ್ಲೂ ನೋಡೋದಕ್ಕೆ ಸಿಗೋದಿಲ್ಲ. ಡ್ಯಾಮ್ ಸಂಪೂರ್ಣ ಭರ್ತಿ ಆದಂಥ ಸಂದರ್ಭದಲ್ಲಿ, ಭಾರಿ ಪ್ರಮಾಣ ನೀರು ಬಿಟ್ಟಂಥ ಸಂದರ್ಭದಲ್ಲಿ ಮಾತ್ರ ಈ ಒಂದು ದೃಶ್ಯ ನಮಗೆ ನೋಡೋದಕ್ಕೆ ಸಿಗ್ತದೆ. ಒಂದೆಡೆ ಈ ಪ್ರದೇಶದಲ್ಲಿ ಬೋರ್ಗರೆದು ಕಾವೇರಿ ಮಾತೆ ಹರಿತಾ ಇದ್ರೆ, ಮತ್ತೊಂದೆಡೆ ಮುಂದೆ ಹೋದಂತೆ ಪ್ರಶಾಂತವಾಗಿ ಮೈ ತುಂಬಿ ಕಾವೇರಿ ಹರಿತಾ ಇರುವಂಥ ದೃಶ್ಯಗಳು ಕೂಡ ನಮಗೆ ನೋಡೋದಕ್ಕೆ ಸಿಗ್ತವೆ. ಇನ್ನೂ ಕೂಡ ಡ್ಯಾಮ್ನಲ್ಲಿ ಏನು ಭಾರಿ ಪ್ರಮಾಣದ ನೀರು, ಡ್ಯಾಮ್ಗೆ ಭಾರಿ ಪ್ರಮಾಣದ ನೀರು ಹರಿದು ಬರುವ ಸಾಧ್ಯತೆ ಇರೋದ್ರಿಂದ ಕಾವೇರಿ ನದಿ ಪಾತ್ರದ ಜನರಲ್ಲಿ ಪ್ರವಾಹ ಭೀತಿ ಶುರುವಾಗಿರುವಂಥದ್ದು. ನದಿ ಪಾತ್ರದ ಪ್ರವಾಸಿ ತಾಣಗಳಿಗೆ ಈಗಾಗಲೇ ನಿರ್ಬಂಧನ ಕೂಡ ವಿಧಿಸಲಾಗಿದೆ. ಬಲಮುರಿ, ಎಡಮುರಿ, ಸಂಗಮ, ಗೋಸಾಯಿ ಗೇಟ್ ಸೇರಿದಂತೆ ಬಹುತೇಕ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರ ಪ್ರವೇಶವನ್ನು ನಿರ್ಬಂಧ ಮಾಡಲಾಗಿದೆ. ಮತ್ತೊಂದೆಡೆ ಪ್ರಮುಖ ದೇವಾಲಯಗಳ ಸ್ನಾನಘಟ್ಟಗಳಿಗೂ ಕೂಡ ಪ್ರವೇಶವನ್ನು ನಿರ್ಬಂಧ ಮಾಡಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ
ಜೂನ್ನಲ್ಲೇ ಡ್ಯಾಮ್ ಮೊಟ್ಟ ಮೊದಲ ಬಾರಿಗೆ ಭರ್ತಿ ಹಂಚಿಗೆ ತಲುಪಿರುವಂಥದ್ದು ಮಂಡ್ಯ ಜಿಲ್ಲೆಯ ರೈತರ ಸಂಭ್ರಮಕ್ಕೆ ಕಾರಣ ಆಗಿದೆ. ಮತ್ತೊಂದೆಡೆ ಕಾವೇರಿ ಮೈದುಂಬಿ ಹರಿತಾ ಇರೋದ್ರಿಂದ ಮತ್ತಷ್ಟು ನೀರೇನಾದರೂ ನದಿಗೆ ಬಂದರೆ, ಅಂದರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆದರೆ ಪ್ರವಾಹ ಭೀತಿ ಎದುರಾಗ್ತದೆ. ಹಾಗಾಗಿ ಒಂದಷ್ಟು ಜನರು ಆತಂಕದಲ್ಲೂ ಕೂಡ ಇದ್ದಾರೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಜೂನ್ನಲ್ಲೇ ಭರ್ತಿ ಹಂಚಿಗೆ ತಲುಪುವ ಜೊತೆಗೆ ಡ್ಯಾಮ್ನಿಂದ ಭಾರೀ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಇದು ಡ್ಯಾಮ್ ನಿರ್ಮಾಣ ಆದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಆಗಿರುವಂಥದ್ದು. ದೃಶ್ಯದಲ್ಲಿ ಗಮನಿಸ್ಬೋದು, KRS ಡ್ಯಾಮ್ನ 23 ಗೇಟ್ಗಳಿಂದ ಸುಮಾರು 35,000 ಕ್ಯೂಸೆಕ್ ನೀರನ್ನು ಕಾವೇರಿ ನದಿಗೆ ಬಿಡಲಾಗ್ತಾ ಇದೆ. ಕೆಲವು ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸುರಿದಂಥ ಭಾರೀ ಮಳೆಗೆ ಡ್ಯಾಮ್ ಸಂಪೂರ್ಣ ಭರ್ತಿಯತ್ತ ತಲುಪಿರುವಂಥದ್ದು. 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ KRS ಡ್ಯಾಮ್ ಸದ್ಯ 120.90 ಅಡಿ ಭರ್ತಿಯಾಗಿದೆ. ಸಂಪೂರ್ಣ ಭರ್ತಿಗೆ ಕೇವಲ 4 ಅಡಿ ಮಾತ್ರ ಬಾಕಿ ಇರುವಂಥದ್ದು. ಡ್ಯಾಮ್ ಸುರಕ್ಷತಾ ದೃಷ್ಟಿಯಿಂದ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ಎಷ್ಟು ಪ್ರಮಾಣದ ನೀರು ಡ್ಯಾಮ್ಗೆ ಹರಿದು ಬರ್ತಾ ಇದೆ, ಅಷ್ಟೇ ಪ್ರಮಾಣದ ನೀರನ್ನು ಡ್ಯಾಮ್ನಿಂದ ಹೊರಗಡೆ ಬಿಡಲಾಗ್ತಾ ಇರುವಂಥದ್ದು. 23 ಗೇಟ್ಗಳಿಂದ ಸುಮಾರು 35,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ಬೋದು, ಗೇಟ್ಗಳಿಂದ ಹೊರಬರ್ತಾ ಇರುವಂಥ ನೀರು ಆಲ್ನೋರಿಯಂತೆ ಕಾಣಿಸ್ತಾ ಇದೆ. ಮತ್ತೊಂದೆಡೆ ವೇಗವಾಗಿ ಬೋರ್ಗೊರೆದು ಹೋಗ್ತಾ ಇರುವಂಥ ನೀರು ಬಂಡೆಗಳಿಗೆ ಅಪ್ಪಳಿಸ್ತಾ ಇರುವಂಥ ದೃಶ್ಯನೂ ಕೂಡ ಗಮನಿಸ್ಬೋದು. ಈ ಒಂದು ಮನಮೋಹಕ ದೃಶ್ಯ ಎಲ್ಲ ದಿನಗಳಲ್ಲೂ ನೋಡೋದಕ್ಕೆ ಸಿಗೋದಿಲ್ಲ. ಡ್ಯಾಮ್ ಸಂಪೂರ್ಣ ಭರ್ತಿ ಆದಂಥ ಸಂದರ್ಭದಲ್ಲಿ, ಭಾರಿ ಪ್ರಮಾಣ ನೀರು ಬಿಟ್ಟಂಥ ಸಂದರ್ಭದಲ್ಲಿ ಮಾತ್ರ ಈ ಒಂದು ದೃಶ್ಯ ನಮಗೆ ನೋಡೋದಕ್ಕೆ ಸಿಗ್ತದೆ. ಒಂದೆಡೆ ಈ ಪ್ರದೇಶದಲ್ಲಿ ಬೋರ್ಗರೆದು ಕಾವೇರಿ ಮಾತೆ ಹರಿತಾ ಇದ್ದರೆ, ಮತ್ತೊಂದೆಡೆ ಮುಂದೆ ಹೋದಂತೆ ಪ್ರಶಾಂತವಾಗಿ ಮೈದುಂಬಿ ಕಾವೇರಿ ಹರಿತಾ ಇರುವಂಥ ದೃಶ್ಯಗಳು ಕೂಡ ನಮಗೆ ನೋಡೋದಕ್ಕೆ ಸಿಗ್ತವೆ. ಇನ್ನೂ ಕೂಡ ಡ್ಯಾಮ್ನಲ್ಲಿ ಏನು ಭಾರಿ ಪ್ರಮಾಣದ ನೀರು, ಡ್ಯಾಮ್ಗೆ ಭಾರಿ ಪ್ರಮಾಣದ ನೀರು ಹರಿದು ಬರುವ ಸಾಧ್ಯತೆ ಇರೋದ್ರಿಂದ ಕಾವೇರಿ ನದಿ ಪಾತ್ರದ ಜನರಲ್ಲಿ ಪ್ರವಾಹ ಭೀತಿ ಶುರುವಾಗಿರುವಂಥದ್ದು. ನದಿ ಪಾತ್ರದ ಪ್ರವಾಸಿ ತಾಣಗಳಿಗೆ ಈಗಾಗಲೇ ನಿರ್ಬಂಧನ ಕೂಡ ವಿಧಿಸಲಾಗಿದೆ. ಬಲಮುರಿ, ಎಡಮುರಿ, ಸಂಗಮ, ಗೋಸಾಯಿ ಗೇಟ್ ಸೇರಿದಂತೆ ಬಹುತೇಕ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರ ಪ್ರವೇಶವನ್ನು ನಿರ್ಬಂಧ ಮಾಡಲಾಗಿದೆ. ಮತ್ತೊಂದೆಡೆ ಪ್ರಮುಖ ದೇವಾಲಯಗಳ ಸ್ನಾನಘಟ್ಟಗಳಿಗೂ ಕೂಡ ಪ್ರವೇಶವನ್ನು ನಿರ್ಬಂಧ ಮಾಡಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಜೂನ್ನಲ್ಲೇ ಡ್ಯಾಮ್ ಮೊಟ್ಟ ಮೊದಲ ಬಾರಿಗೆ ಭರ್ತಿ ಹಂಚಿಗೆ ತಲುಪಿರುವಂಥದ್ದು ಮಂಡ್ಯ ಜಿಲ್ಲೆಯ ರೈತರ ಸಂಭ್ರಮಕ್ಕೆ ಕಾರಣ ಆಗಿದೆ. ಮತ್ತೊಂದೆಡೆ ಕಾವೇರಿ ಮೈದುಂಬಿ ಹರಿತಾ ಇರೋದ್ರಿಂದ ಮತ್ತಷ್ಟು ನೀರೇನಾದರೂ ನದಿಗೆ ಬಂದರೆ, ಅಂದರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆದರೆ ಪ್ರವಾಹ ಭೀತಿ ಎದುರಾಗ್ತದೆ. ಹಾಗಾಗಿ ಒಂದಷ್ಟು ಜನರು ಆತಂಕದಲ್ಲೂ ಕೂಡ ಇದ್ದಾರೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.